ಹಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್ ಜ್ಯೋತಿಸ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಈಗಾಗಲೇ ನೀವೆಲ್ಲ ಥಂಬ್ನೇಲ್ ನೋಡಿರಬೇಕು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ವಸ್ತುಗಳು ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೆ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ಸ್ ಆಗಿರುತ್ತೆ. ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಬೇಕು ಅಂತ ಬೆಳಿಗ್ಗೆನೇ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಹಿಂದಿನ ದಿನ ದೇವರಿಗೆ ಇಟ್ಟ ಹೂವೆಲ್ಲ ತೆಗೆದು ಹೊಸ ಹೂಗಳನ್ನು ಇಡ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ. ಇನ್ನು ಪ್ರತಿದಿನ ನಾನು ಹೂಗಳನ್ನು ಬದಲಾಯಿಸಿ ಬೇರೆ ಹೂಗಳನ್ನು ಇಟ್ಟು ಪೂಜೆ ಮಾಡೋದು. ಏನಾಗಿರಬೇಕು ಅಂತ ನೀವೇ ಗೆಸ್ ಮಾಡಿ ಮತ್ತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವ್ಲಾಗ್ನಲ್ಲಿ ತೋರಿಸ್ತೀನಿ ಮತ್ತು ಏನಾದರೂ ಅಂತ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಬೆಳಗ್ಗೆಯಿಂದ ಮಳೆ ಸುರಿತಾನೇ ಇದೆ. ಜಡಿ ಮಳೆ, ವಿಪರೀತ ಚಳಿ ಬೇರೆ, ಒಂಥರ ಮಂಜು ಥರ ಇದೆ. ಶಾಪಿಂಗ್ ಹೋಗಬೇಕು, ಹೇಗಪ್ಪ ಈ ಮಳೆಯಲ್ಲಿ ಶಾಪಿಂಗ್ ಹೋಗೋದು ಅಂತ ಅನ್ನಿಸ್ತಾ ಇದೆ. ನಾನು ಯಾವಾಗಲೂ ಅಷ್ಟೇ, ಎಲ್ಲಾದರೂ ಆಚೆ ಹೋಗಬೇಕು ಅಂದರೆ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತೀನಿ. ಇಲ್ಲಾಂದರೆ ಬಂದಮೇಲೆ ಫುಲ್ಲು ಸುಸ್ತಾಗಿರುತ್ತೆ. ಆಗ ಮಾಡ್ಕೋಬೇಕು ಅಂದರೆ ವಿಪರೀತ ಹಿಂಸೆ ಅನಿಸುತ್ತೆ. ನಿಮಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಮನೆಗೆ ಬಂದ ತಕ್ಷಣ ಕಿಚನ್ಗೆ ಹೋಗು, ಕಿಚನಲ್ಲಿ ಏನಿದೆ ಪಾತ್ರೆಗಳೆಲ್ಲ ನೋಡು, ತೊಳಿ, ಅದನ್ನು ಎತ್ತಿಡು, ಮತ್ತು ಕಿಚನ್ ಕ್ಲೀನ್ ಮಾಡು, ಒರೆಸು, ಇದೇ ಆಗೋಗುತ್ತೆ. ಅದಕ್ಕೆ ಆಚೆ ಎಲ್ಲಾದರೂ ಶಾಪಿಂಗ್ ಹೋಗಬೇಕು ಅಂದರೆ ಮನೇಲಿರೋ ಅಂಥ ಎಲ್ಲ ಕೆಲಸ, ಕಿಚನ್ನಲ್ಲಿರೋ ಅಷ್ಟು ಸ್ವಲ್ಪ ಪಾತ್ರೆಗಳೇನಾದರೂ ಇದ್ದರೆ ಅದನ್ನು ತೊಳೆದು ಈ ಬಟ್ಟೆಗಳನ್ನೆಲ್ಲ ಮಡಚಿ ಕಬಡ್ಗಳಲ್ಲಿ ಇಟ್ಟು ಹೋಗ್ತೀನಿ. ಇಲ್ಲೊಂದು ಚಿಕ್ಕದ ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ. ಬೆಡ್ದು ಸ್ಟೋರೇಜ್ ಬಾಕ್ಸ್ ಅಂತ ಇರುತ್ತಲ್ವ, ಸ್ಟೋರೇಜ್ ಬಾಕ್ಸಲ್ಲಿ ನಾವು ಹಾಸಿಗೆದು ಕವರು ಮತ್ತು ದಿಂಬು ಕವರು ಇದೆಲ್ಲ ಹಾಕಿರ್ತೀವಲ್ವ. ಹಾಕಿದ್ದಾಗ ಏನು ಮಾಡಬೇಕು ಅಂದರೆ ಎಲ್ಲ ಇಟ್ಟಾದಮೇಲೆ ನಾನು ಮುಂಚೆ ನೀವು ಇವಾಗ ನೋಡಿರಬೇಕು, ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕಿ ಕವರ್ ಮಾಡಿದ್ದೀನಿ. ಹಾಗೆ ಫುಲ್ಲು ಬಾಕ್ಸಲ್ಲೆಲ್ಲ ಇಟ್ಟಾದಮೇಲೆ ಒಂದು ಅದ್ರ ಮೇಲೆ ಹಾಸಿಗೆದು ಒಂದು ಕವರ್ ಇರುತ್ತಲ್ವ, ಆ ಬೆಡ್ಶೀಟ್ನ ಅದ್ರ ಮೇಲೆ ಕವರ್ ಮಾಡಿ ಬಾಕ್ಸ್ನ ಒಳಗಡೆ ಇಟ್ಟರೆ ಧೂಳು ಗೀಳು ಎಲ್ಲ ಸೇರಿಕೊಳ್ಳಲ್ಲ, ಸುತ್ತಲೂ ಧೂಳು ಸಹ ಸೇರಿಕೊಳ್ಳಲ್ಲ, ಕ್ಲೀನಾಗಿ ಫ್ರೆಶ್ ಆಗೇ ಇರುತ್ತೆ. ನಾನಿವತ್ತು ಶ್ರೀ ಸ್ನೇಹ ಗೋಲ್ಡ್ ಕವರಿಂಗ್ ಅಂಗಡಿಗೆ ಬಂದಿದ್ದೀನಿ. ಸುಮಾರು 2 ವರ್ಷದಿಂದ ಈ ಫೈಬರ್ ಮುಖವಾಡಗಳು ತುಂಬ ಟ್ರೆಂಡಲ್ಲೇ ನಡೀತಾ ಇದೆ. ಈ ಫೈಬರ್ ಮುಖವಾಡಗಳು ನಿಮಗೆ ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಅವೈಲೇಬಲ್ ಇರುತ್ತೆ. ಇನ್ನು ದೇವ್ರಿಗೆ ಅಲಂಕಾರಕ್ಕೆ 2 ಸೈಡ್ಸು, ಪೀಕಾಕ್ಸು, ಎಲಿಫೆಂಟ್ಸು, ಸ್ವ್ಯಾನ್ಸು, ಹೀಗೆ ಸುಮಾರು ವೆರೈಟೀಸ್ ಅವೈಲೇಬಲ್ ಇದೆ. ಗೌರಮ್ಮನ ಮುಖವಾಡ, ಕುಂದನ್ನಲ್ಲಿ ಮಾಡಿರೋ ಅಂಥ ಕಲಶ ಮತ್ತು ಕುಂದಲ್ಲಿ ಮಾಡಿರೋ ಅಂಥ ಸ್ವಸ್ತಿಕು ಇದೆಲ್ಲ ಅವೈಲೇಬಲ್ ಇರುತ್ತೆ. ರೆಡಿಮೇಡ್ ವೈಟ್ ಮೆಟಲ್ ಮುಖವಾಡ ಸಹ ಅವೈಲೇಬಲ್ ಇರುತ್ತೆ ನಿಮಗೆ. ಸ್ಟೋನ್ಸ್ ಕಿರೀಟಗಳು ಅವೈಲೇಬಲ್ ಇದೆ. ಅದು ಸ್ಮಾಲ್ ಸೈಜ್, ಬಿಗ್ ಸೈಜ್ ಅನ್ನೋದು ಅವೈಲೇಬಲ್ ಇರುತ್ತೆ. ಮತ್ತು ವಿಷ್ಣುಮೂರ್ತಿ ಮುಖವಾಡ ಇದೆ. ದೇವ್ರಿಗೆ ರೆಡಿಮೇಡ್ ಹೂವಿನ ಆರ್ಚ್ ಇದೆ. ಸ್ಟೋನ್ಸ್, ಹಸ್ತಪಾದ, ಶುಭಲಾಭ ಮತ್ತು ದೀಪದ ಸ್ಟ್ಯಾಂಡ್ಗಳು ಮತ್ತು ಅಮ್ಮನವ್ರು ಕೂರಿಸೋದಕ್ಕೆ ಸ್ಟ್ಯಾಂಡು, ಬಾಳೆಗೊನೆ ಇದೆಲ್ಲ ಸಿಗುತ್ತೆ ನಿಮಗೆ. ಗೋಲ್ಡ್ ಕವರಿಂಗ್ ಕಿರೀಟಗಳು, ಸ್ಮಾಲ್ ಸೈಜು, ಬಿಗ್ ಸೈಜು ಮುಖವಾಡಗಳು, ಹಸ್ತ ಪಾದಗಳು, ವೆಲ್ವೆಟ್ ಕ್ಲಾತಲ್ಲಿ ಮಾಡಿರುವಂಥ ಲಕ್ಷ್ಮೀ ಪದ್ಮಾವತಿ ಕಿರೀಟಗಳು, ಸ್ಮಾಲ್ ಸೈಜು, ಬಿಗ್ ಸೈಜು. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಸುಮಾರು ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ ಇವ್ರ ಅಂಗಡಿಯಲ್ಲಿ.
ವೆರೈಟಿ ಆಫ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ, ನಂಬರ್ ಆಫ್ ನೆಕ್ ಪೀಸ್ ಕಲೆಕ್ಷನ್ಸ್ ಇದೆ. ಡೆಕೋರೇಷನ್ ಐಟಮ್ಸ್ನೆಲ್ಲ ಇಟ್ಟು ಅಮ್ಮನವ್ರನ್ನ ಕೂರಿಸಿ ರೆಡಿ ಮಾಡಿದ್ದಾರೆ. ನಿಮ್ಗೆ ಬೇಕಾಗಿರೋವಂಥ ಅಲಂಕಾರಿಕ ವಸ್ತುಗಳೆಲ್ಲನೂ ಸಿಗುತ್ತೆ ಇಲ್ಲಿ. ಅಮ್ಮನವ್ರ ಕಿರೀಟಕ್ಕೆ LED ಲೈಟ್ಸ್ ಆರ್ಚ್ ಸಹ ಅವೈಲೇಬಲ್ ಇದೆ. ವೆರೈಟಿ ಆಫ್ ಮಗ್ಗಿನ ಜಡೆಗಳು, ಬಾಗಿಲಿಗೆ ಬೇಕಾಗಿರೋಂಥ ತೋರಣಗಳು. ಇದು ಬರೀ ಬ್ಲೌಸ್ ಪೀಸಸ್ ಸಿಗೋ ಅಂಥ ಅಂಗಡಿನೇ. ಈ ಅಂಗಡಿಯಲ್ಲಿ ನಾನೊಂದು ಬಂಡಲ್ ಬ್ಲೌಸ್ ಪೀಸಸ್ ತೊಗೊಂಡೆ. ಬ್ಲೌಸ್ ಪೀಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ನಾನು ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ, ಒಂದೊಂದಾಗಿ ನೋಡಿ. ಇನ್ನು ಮೊದಲನೇದಾಗಿ ಈ ಲೋಟಸಲ್ಲಿ ಸ್ಮಾಲ್ ಸೈಜಿಂದ ಹಿಡಿದು ಬಿಗ್ ಸೈಜ್ವರೆಗೂ ಇದೆ. ಸುಮಾರು ವರ್ಷದಿಂದ ಈ ಥರ ಲೋಟಸ್ ಒಂದು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಫೈನಲಾಗಿ ಈ ವರ್ಷ ತೊಗೊಂಡೆ. ವೆಲ್ವೆಟ್ನ ಬಳಸ್ಕೊಂಡು ತಯಾರು ಮಾಡಿರೋವಂಥ ಲೋಟಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಫೈನ್ ಕ್ವಾಲಿಟಿ ಅಂತ ಹೇಳ್ಬೋದು. ನನ್ನ ಕಡೆಯಿಂದ ಆದರೆ 10 ಔಟ್ ಆಫ್ 10. ಇನ್ನು ನೆಕ್ಸ್ಟ್ ಐಟಮ್ ಬಂದು ಈ ಶುಭ ಲಾಭು 2 ಸೈಡು ಗೋಮಾತೆ ತುಂಬಾ ಚೆನ್ನಾಗಿದೆ. ಫೈಬರಲ್ಲಿ ತಯಾರು ಮಾಡಿರೋವಂಥ ಐಟಮ್ ಇದು. ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಇದು ಏನಂದರೆ ಮೇನ್ ಎಂಟ್ರೆನ್ಸ್ ಡೋರ್ಗೆ ಅಥವಾ ನಮ್ಮ ಮನೆ ದೇವ್ರ ಬಾಗಿಲಿಗೂ ಸಹ ಹಾಕ್ಬಹುದು. ಇದರಲ್ಲಿ ಸುಮಾರು ವೆರೈಟೀಸ್ ಸಹ ಇದೆ. ಹೋಗಿ ನಾವು ನೋಡಿದಾಗ ಅದು ನಾವು ನೋಡಿ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಐಟಮ್ ನಾನು ಪರ್ಚೇಸ್ ಮಾಡಿರೋದು ಅಂದರೆ ಈ ರಂಗೋಲಿ. ಈ ಥರ ಡಿಸೈನ್ ರಂಗೋಲಿ ನನ್ನ ಹತ್ರ ಮನೇಲಿ ಇರಲಿಲ್ಲ. ಅದಕ್ಕಾಗಿ ಈ ಥರ ಅಂತ ಒಂದು ರಂಗೋಲಿ ತೊಗೊಂಡೆ. ಗ್ರೀನು ಮತ್ತು ಪಿಂಕು ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು. ಇದು ಅಷ್ಟೇ ಫೈಬರ್ ಮೆಟೀರಿಯಲ್. ಇನ್ನು ನೆಕ್ಸ್ಟ್ ಐಟಮ್ ಬಂದು ಬ್ಲೌಸ್ ಪೀಸು. ಒಂದು ಬಂಡಲ್ ಬ್ಲೌಸ್ ಪೀಸಸ್ ತೊಗೊಂಡೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಕಾಟನ್ ಮತ್ತು ಸಿಲ್ಕ್ ಮಿಕ್ಸು. ಇನ್ನು ನಾನು ತೊಗೊಂಡಿರೋ ಈ ಬ್ಲೌಸ್ ಪೀಸ್ ಅಂಗಡಿಯಲ್ಲಿ ಸುಮಾರು ವೆರೈಟೀಸ್ ಆಫ್ ಬ್ಲೌಸ್ ಪೀಸಸ್ ಇತ್ತು. ನಂಬರ್ ಆಫ್ ವೆರೈಟೀಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಐಟಮ್ ಅಂದರೆ ಇವೆರಡು ನನಗೆ ತುಂಬ ಇಷ್ಟ ಆಗಿರೋಂಥ ಐಟಮ್ ಅಂದರೆ ಇವೆರಡೆ. ಅಂದರೆ ಈ 2 ಐಟಮು ಫೈಬರ್ ಮೆಟೀರಿಯಲ್ ಮಾಡಿರೋವಂಥ ಐಟಮೇ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ದೊಡ್ಡ ದೀಪದ ಕಂಬಗಳಿಗೆ ಕಟ್ಟುವಂಥ 2 ಡೆಕೋರೇಟಿವ್ ಪೀಸಸ್ ಅಂತ ಹೇಳ್ಬೋದು. ವಲ್ಲಿ ಮತ್ತು ಸುಬ್ರಹ್ಮಣಿ ಹೆವಿಯಾಗಿದೆ. ಕ್ವಾಲಿಟಿ ಮಾತ್ರ ಫೈನ್ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ, ನೋಡಬಹುದು. ಇನ್ನು ನಿಮಗೇನಾದರೂ ಐಟಮ್ಸ್ ಇಷ್ಟ ಆಗಿ ತೊಗೋಬೇಕು ಅಂದರೆ ಅಂಗಡಿ ಹೆಸರು ಮತ್ತು ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ಮಾಡಿ ಮತ್ತು ಡೀಟೇಲ್ಸ್ ತಗೊಳ್ಳಿ ಅಥವಾ ಅಂಗಡಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಆಲ್. ಪರ್ಚೇಸ್ ಮಾಡಿರೋಂಥ ವಸ್ತುಗಳು ಹೇಗಿದೆ ಅಂತ ಹೇಳಿ. ಬಾಯ್.